ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಹೊಡೆದು ಕಸದ ತಿಪ್ಪೆಯನ್ನ ಸೇರುತ್ತಿದೆ ಎಂದು 2-3 ತಿಂಗಳಿಂದ ದೂರು ನೀಡಿದ್ರೂ ಸಹ ದುರಸ್ತಿಪಡಿಸಲು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್ ಇಲ್ಲಿ ತುಂಬಾನೇ ಇದು ನೀರೆಲ್ಲ ಇದರಿಂದ ಇಡೀ ಗ್ರಾಮದಿಂದ ಇಡೀ ಊರಲ್ಲೆಲ್ಲ ಹೇಳಿದ್ರು ಗ್ರಾಮ ಪಂಚಾಯತಿಗೆ ಹೋಗಿ ಫುಲ್ಲು ಓಪನ್ ಆಗೆಲ್ಲ ಇದಾಗಿ ಮಾತಾಡಿ ಪಿಡಿಒ ಕಂಪ್ಲೇಂಟ್ ಮಾಡಿದಿರಾ? ಎಲ್ಲ ಹೇಳಿದ್ರು ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಏನು ಉತ್ತರ ಕೊಡ್ತಿದ್ದಾರೆ ಅವರು? ನಮ್ಗೇನು ಉತ್ತರ ಕೊಡ್ತಿದ್ದಾರೆ ಅಂತಂತಂದ್ರೆ ಬಂದ್ ಮಾಡ್ತೀವಿ, ನಾವೆಲ್ಲ ಇದು ಮಾಡ್ತೀವಿ, ನಿಮ್ಗೇನು ತೊಂದರೆ ಬರ್ದಿಲ್ದಂಗೆ ಏನೇ ಎಲ್ಲ ನಾವು ನೋಡ್ಕೊಳ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಇಲ್ಲಿಗೆ 3 ಮಂತ್ ಆಯ್ತು, ಅವ್ರು ಇದೇನೇನು ರೆಸ್ಪಾನ್ಸೇ ತಗೊಳ್ತಾ ಇಲ್ಲ. 3 ತಿಂಗಳಾದ್ರೂ ಇದು ಕ್ರಮ ಕೈಗೊಂಡಿಲ್ಲ. ಕೈಗೊಂಡಿಲ್ಲ. ಅವರು ಒಂದು ಮಾತನ್ನು ಬಂದು ಹೇಳಿಲ್ಲ, ನೋಡೂ ಇಲ್ಲ ಅವರು. ಈ ಪೈಪ್ ನೀರು ಬರ್ತಿದೆಯಲ್ಲ, ಇದು ಇಡೀ ಗ್ರಾಮಕ್ಕೆ ಹೋಗುತ್ತಾ? ಇಡೀ ಗ್ರಾಮಕ್ಕೆ ಎಲ್ಲ ಹೋಗುತ್ತೆ. ಮತ್ತೆ ಇಲ್ಲಿ ಇಡೀ ಏನೇ ಗ್ರಾಮಕ್ಕೆ ಹೋದ್ರೂ ಎಲ್ಲ ಪ್ರಾಬ್ಲಮ್ ಏನೇ ಆದ್ರೂ ಇಲ್ಲಿಂದನೇ ಅವು ಎಲ್ಲ ಸಮಸ್ಯೆ ನಿಂತ್ಕೊಂಡ್ರು ಇಲ್ಲಿಂದನೇ ಹೋದ್ಮೇಲೆ ಜನಗಳಿಗೆ ಫುಲ್ಲು ತೊಂದರೆ ಆಗ್ತಿದೆ ಇದರಿಂದನೇ. ಅಂದ್ರೆ ಇದೇ ನೀರು ಮೋಟರ್ ಆಫ್ ಆದಾಗ ಪೈಪ್ ಒಳಗೆ ಹೋಗಿ ಈ ನೀರು ಗ್ರಾಮಕ್ಕೆ ಹೋಗುತ್ತೆ ಅಂತ ಹೇಳ್ತಿದ್ದೀರಾ? ಗ್ರಾಮಕ್ಕೆ ಹೋಗ್ತಿದೆ. ಮತ್ತೆ ಅವರು ಏನೋ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರಿಗೆ ಹೇಳಿದ ಇಡೀ ಅವರು ಪಿಡಿಒ ಆಗ್ಲಿ, ಅಧ್ಯಕ್ಷರಾಗ್ಲಿ, ಸದಸ್ಯರಾಗ್ಲಿ ಇಡೀ ಗ್ರಾಮಕ್ಕೆ ಹೋಗುವ ಕುಡಿಯುವ ನೀರಿನ ಪೈಪ್ಲೈನ್ ಹೊಡೆದಿದ್ದು ಪೈಪ್ ದುರಸ್ತಿ ಪಡಿಸದೇ ಇರುವುದರಿಂದ ಈ ಪೈಪಿನ ಮುಖಾಂತರ ಗೋಪನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರು ಸರಬರಾಜು ಆಗುವ ಪೈಪ್ ಆಗಿದ್ದು ತಿಪ್ಪೆಯಲ್ಲಿ ನಿಂತಿರುವ ನೀರು ಪೈಪಿನ ಮುಖಾಂತರ ಪ್ರತಿನಿತ್ಯ ಗ್ರಾಮಕ್ಕೆ ತೆರಳುತ್ತಿದೆ. ಇದರಿಂದ ಸಾಂಕ್ರಾಮಿಕ ರೋಗ ಹರಡುತ್ತಿವೆ. ಪ್ರತಿನಿತ್ಯ ಆಸ್ಪತ್ರೆಗೆ ಹಲವು ಜನರು ಜ್ವರ, ನೆಗಡಿ, ತಲೆನೋವು, ವಾಂತಿ, ಬೇದಿ ಎಂದು ಸಾಕಷ್ಟು ಜನರು ಆಸ್ಪತ್ರೆಗೆ ತೆರಳುತ್ತಿದ್ದಾರೆ. ಇದರ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರಿಗೆ ಅನೇಕ ಬಾರಿ ದೂರು ನೀಡಿದರೂ ಸಹ ಯಾವೊಬ್ಬ ಅಧಿಕಾರಿಯೂ ಸಹ ಸ್ಪಂದಿಸದೆ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಎಂದು ಗ್ರಾಮಸ್ಥರಾದ ಅರುಣ್ ಕುಮಾರ್ ಹಾಗೂ ಮನು ಆರೋಪಿಸಿದ್ದಾರೆ. ಗ್ರಾಮಸ್ಥರು ಹಲವಾರು ಬಾರಿ ತಾಲೂಕು ನಿರ್ವಹಣಾ ಅಧಿಕಾರಿ ದೂರವಾಣಿ ಮುಖಾಂತರ ದೂರನ್ನ ನೀಡಲು ಕರೆ ಮಾಡಿದ್ರೂ ಸಹ ಕರೆಗೆ ಸ್ಪಂದನೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇದರಿಂದ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಗೆ ಪರಿಹಾರ ನೀಡುತ್ತಾರಾ ಎಂದು ಗ್ರಾಮಸ್ಥರು ಎದುರು ನೋಡುತ್ತಿದ್ದಾರೆ.